ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ನಾನಿವತ್ತು ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತೀನಿ. ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ರಿಚ್ ಲುಕ್ಕು ಕೊಡೋಂತಹ ಡಿಸೈನು ವಿತೌಟ್ ಕ್ರೋಶ. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ನಾನು ಈ ರೀತಿ ಒಂದು ರೊಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಇನ್ವಿಟೇಷನ್ ಕಾರ್ಡಲ್ಲಿ ಮುಂದ್ಗಡೆ ಹಿಂಗೊಂದು ಸ್ವಲ್ಪ ಓಪನ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ನೀವು ಸುತ್ಕೋಬೋದು, ಇಲ್ಲ ಹಾಗೇನೂ ಸುತ್ಕೋಬೋದು. ನೋಡಿ, ಅದಕ್ಕೆ ದಾರನ ಒಂದು ಎಡ್ಜಿಂದ ಒಂದು ಸ್ವಲ್ಪ ಈ ಕಡೆ ಎಡ್ಜನ್ನು ಈ ಕಡೆ ಬರಂಗೆ ಮಾಡಿಕೊಂಡು ನೆಕ್ಸ್ಟ್ ದಾರ ಸುತ್ಕೊಳ್ಳೋಕ್ಕೆ ಕಂಟಿನ್ಯೂ ಮಾಡೋಣ. ಇಲ್ಲಿ ನಾನು 127 ದಾರ ತೊಗೊಂಡಿದ್ದೀನಿ. 127 ದಾರವ ಸುತ್ಕೊಂಡಿದ್ದೀನಿ. ಇದಕ್ಕೆ 127 ದಾರ ಸುತ್ಕೊಂಡ್ರೆ ಅದು ಡಬಲ್ ಮಾಡಿದರೆ 247 ಆಗುತ್ತೆ. ಅಲ್ಲಿಗೆ ಅದು ಕುಚ್ಚು ತಿಕ್ಕಾಗಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಇನ್ನೂ ಅಂದರೆ ಜಾಸ್ತಿ ಹಾಕ್ಕೋಬೋದು, ಇನ್ನೂ ಬೇಕು ಅಂದರೆ ಸುತ್ಕೋಬೋದು ದಾರನ. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ವೀಕ್ಷಕರೇ. ಆರಿ ವರ್ಕ್ ಬ್ಲೌಸ್ಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ಇದು. ಯಾಕಂದರೆ ಆರಿ ವರ್ಕ್ ಮಾಡಿದ ಡಿಸೈನ್ ಥರನೇ ಕಾಣುತ್ತೆ, ಹಂಗಾಗಿ ತುಂಬ ಲುಕ್ಕಾಗಿ ಕಾಣುತ್ತೆ. ಕ್ರೋಶ ಬರದೇ ಇರೋರು ಕೂಡ ಇಷ್ಟೊಂದು ಗ್ರ್ಯಾಂಡಾಗಿರೋ ಲುಕ್ ಕೊಡೋಂಥ ಡಿಸೈನ್ನ ಬ್ರೈಡಲ್ ಸೀರೆಗೆ ಹಾಕ್ಕೋಬೋದು. ನೋಡಿ, ಈಗ ನಾನು 127 ದಾರ ಸುತ್ಕೊಂಡಾಗಿದೆ. ಎರಡು ಎಡ್ಜಸ್ಸನ್ನು ಸೇರಿಸಿ ಒಂದು ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕದೇ ಇದ್ದರೂ ಏನೂ ಆಗಲ್ಲ, ಅದು ಎಕ್ಸ್ಟ್ರಾ ಥ್ರೆಡ್ಡು ಹಂಗೆ ಇನ್ನು ಉಳಿದಿದ್ದೆಲ್ಲ ಕಟ್ ಮಾಡಿರಲ್ಲ, ನಾವು ಫೋಲ್ಡಿಂಗಲ್ಲಿರುತ್ತೆ, ಇದು ಹಾಗೆ ಇರುತ್ತಲ್ಲ, ಹಂಗಾಗಿ ನಾಟ್ ಹಾಕ್ಕೋಬೇಕು. ಸೆಕ್ಯೂರ್ ಆಗುತ್ತೆ ಹಂಗೆ ಅಂತ ಅಷ್ಟೆ. ನೋಡಿ, ಈಗ ನಾಟ್ ಹಾಕ್ಕೊಂಡು ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ. ಟೈಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿದೆಯೋ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿ ತೆಗೆಯೋಣ. ಈಗ ನಾವು ಒಂದು ನೀಡಲ್ಗೆ 2 ಎಳೆ ದಾರ ತೊಗೊಂಡು, ಸಿಲ್ಕ್ ಥ್ರೆಡ್ಡೇ ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್ ಬೇಡ. ಸಿಲ್ಕ್ ಥ್ರೆಡ್ ಆದರೆ ಅದು ಅಷ್ಟೊಂದು ಎದ್ದು ಕಾಣಲ್ಲ, ಹಂಗಾಗಿ ಸಿಲ್ಕ್ ಥ್ರೆಡ್ಡನ್ನು ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಲಾಸ್ಟಿಗೆ ಒಂದು ನಾಟ್ ಹಾಕಿ ಅದನ್ನು ಕೆಳಗಿಂದ ಮೇಲೆ ಪಾಸ್ ಮಾಡೋಣ. ಪಾಸ್ ಮಾಡಿ ಲಾಸ್ಟಲ್ಲಿ ನಾಟ್ ಹಾಕಿದ್ದೀನಲ್ಲ, ಅದರ ಸೆಂಟ್ರಲ್ಲಿ ಹೋದರೆ ನೀಡಲ್ ಹಾಕಿದರೆ ಅಲ್ಲಿ ಕರೆಕ್ಟಾಗಿ ಒಂದು ನಾಟ್ ಬೀಳುತ್ತೆ. ನೋಡಿ, ಈ ರೀತಿ ಒಂದು ನಾಟ್ ಆಗುತ್ತೆ. ಅಲ್ಲಿಗೆ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ಯಾಕಂದರೆ ಸಿಲ್ಕ್ ಥ್ರೆಡ್ ಅಲ್ಲ, ಅಷ್ಟೊಂದು ಟೈಟ್ ಬರುತ್ತೆ, ಪರವಾಗಿಲ್ಲ. ಇನ್ನೂ ಕೈಯಿಂದ ಒಂದು ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಕೂತ್ಕೊಳ್ಳುತ್ತೆ. ನಿಮ್ಗೆ ಹಂಗೂ ಇನ್ನೂ ಲೂಸ್ ಅನಿಸಿದೆ, ಅದು ಟೈಟ್ ಇಲ್ಲ ಅಂದರೆ ಇನ್ನೂ ಒಂದ್ಸಲಿ ಕೆಳಗಿಂದ ಮೇಲೆ ನೀಡಲ್ ಹಾಕಿ ಮತ್ತು ಆ ದಾರದ ಸೆಂಟ್ರಲ್ಲಿ ನೀಡಲ್ ಹಾಕಿದರೆ ಒಂದು ನಾಟ್ ಬೀಳುತ್ತೆ, ಮತ್ತೊಂದು ನಾಟ್ ಆಗುತ್ತೆ. ಈಗ ಸೆಕ್ಯೂರ್ ಆಗಿದೆ ಅದು. ಈಗ ಅದನ್ನು ಸ್ವಲ್ಪ ಬೆಂಡ್ ಮಾಡಿಕೊಂಡ್ರೆ ಅದು ಈಸಿಯಾಗಿ ಆಚೆ ಬರುತ್ತೆ. ನೋಡಿ, ಈ ರೀತಿ ರೆಡಿಯಾಗಿದೆ ಟೆಸಲ್. ನಾವು ಇದನ್ನು ಈಗ ಫೋಲ್ಡ್ ಮಾಡ್ಕೊಳ್ಳೋಣ. ಎಕ್ಸಾಕ್ಟಾಗಿ ಸೆಂಟ್ರಿಗೆ ಬರೋಂಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಎರಡು ಕಡೆ ಈವನ್ ಆಗಿರಬೇಕು, ಆ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ನಾವೇನು ನಾಟ್ ಹಾಕೋಕ್ಕೆ ಥ್ರೆಡ್ ತೊಗೊಂಡಿದ್ವೋ 2 ಎಳೆ ದಾರನ, ಅದೇ ದಾರದಲ್ಲಿ ಅದನ್ನು ಸುತ್ಕೊಳ್ಳೋಣ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡು ಸುತ್ಕೊಳ್ಳೋಣ. ಒಂದು 4ರಿಂದ 5 ರೌಂಡ್ 5 ಸುತ್ತು ಸುತ್ಕೊಳ್ಳೋಣ. ಈಗ ಸುತ್ಕೊಂಡಾಗಿದೆ. ಈಗ ಮತ್ತೆ ನೀಡಲನ್ನು ಎಲ್ಲಿ ಯಾವ ದಾರ ಈಗ ದಾರ ಸುತ್ಕೊಂಡಿದ್ದೀವಲ್ಲ, ಆ ದಾರದ ಒಳಗಿಂದ ನೀಡಲ್ ಹಾಕಿ ದಾರನ ತೊಗೊಬಂದು ಆ ದಾರದೊಳಗೆ ನೋಡಿ
ತೋರಿಸ್ತಾ ಇದ್ದೀನಿ ನೋಡಿ. ಆ ದಾರದೊಳಗೆ ನೀಡಲ್ ಹಾಕಿದರೆ ಒಂದು ನಾಟ್ ಬೀಳುತ್ತೆ ಅಲ್ಲಿ. ಈಗ ಕಂಪ್ಲೀಟ್ ಸೆಕ್ಯೂರ್ ಆಗ್ತದೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳಲ್ಲ. ಆದರೂ ಕೂಡ ನೋಡಿ ಈ ರೀತಿ ಬಂದಿದೆ. ಆದರೂ ಕೂಡ ನಿಮಗೆ ಬಿಚ್ಕೊಳ್ಳುತ್ತೆ ಅನಿಸಿದರೆ ಒಂದು ಸ್ವಲ್ಪ ಗಮ್ ಹಾಕಿ ಅಲ್ಲಿ ಆ ಥ್ರೆಡ್ಡನ್ನು ಥ್ರೆಡ್ ಮೇಲೆ ನಾವೆಲ್ಲಿಗ ನಾಟ್ ಹಾಕಿದ್ದೀವೋ ಅದ್ರ ಮೇಲೆ ನಾಟ್ ಮೇಲೆ ಒಂದು ಸ್ವಲ್ಪ ಗಮ್ ಹಾಕಿ ಆ ಥ್ರೆಡ್ಡನ್ನು ಹೆಂಗೆ ಪ್ರೆಸ್ ಮಾಡಿದರೆ ಯಾವುದೇ ಕಾರಣಕ್ಕೂ ಅದು ಬಿಚ್ಕೊಳ್ಳಲ್ಲ. ಈಗ ಉಳಿದಿರೋಂತಹ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿ ತೆಗೆಯೋಣ. ಮತ್ತು ಅದನ್ನು ಹಂಗೆ ಪೇಸ್ಟ್ ಮಾಡೋಣ. ದಾರ ಎಕ್ಸ್ಟ್ರಾ ದಾರ ಇದೆಯಲ್ಲ ಅದನ್ನು ಹಿಂಗೆ ಪ್ರೆಸ್ ಮಾಡಿದರೆ ಅಂಟ್ಕೊಳ್ಳುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಒಂದು ಸೀರೆಗೆ ಎಷ್ಟು ಬೇಕು ನೋಡಿಕೊಂಡು ಅಳತೆ ಮಾಡಿ ಸೀರೆನ ಮೆಜರ್ಮೆಂಟ್ ತೊಗೊಂಡು ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಮಾಡಿ ಎಲ್ಲಿಗೆ ಮಾರ್ಕ್ ಮಾಡಿರ್ತೀವೋ ನಾವು ಅಲ್ಲಿಗೆ ಫಸ್ಟು ನಾವು ಕರೆಕ್ಟಾಗಿ ಮೇಲೆ ಕೆಳಗೆ ಆಗ್ದಂಗೆ ನಾವೇನು ಮಾಡಿದ್ದೀವೋ ಈ ಕುಚ್ಚು ಟೆಸಲ್ಸ್ ಇವನ್ನೆಲ್ಲವನ್ನು ಒಂದ್ಸಲಿ ಗಮ್ ಮಾಡಿ ಅಂಟಿಸ್ಕೊಬಿಡ್ಬೇಕು. ಅದು ಆವಾಗ ಕುತ್ಕೊಂಡಿರುತ್ತೆ. ಡ್ರೈ ಆದಾಗ ಅದು ಗಮ್ ಡ್ರೈ ಆದಮೇಲೆ ಅದು ಕುತ್ಕೊಂಡಿರುತ್ತೆ. ನಾವು ವರ್ಕ್ ಮಾಡೋಕ್ಕೆ ಹೋದಾಗ ಗಮ್ ಮಾಡೋಕ್ಕೆ ಹೋದರೆ ಅದು ಆಚೆ ಈಚೆ ಆಗುತ್ತೆ. ಹಂಗಾಗಿ ರೆಡಿ ಮಾಡಿ ಇಟ್ಕೊಂಡು ಈಗ ನಾವು ಅದ್ರ ಸುತ್ತಲೂ ಸ್ವಲ್ಪ ಗಮ್ ಮಾಡ್ಕೊಳ್ಳೋಣ. ಗಮ್ ಮಾಡಿಕೊಂಡು ಸ್ಟೋನ್ ಚೈನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಆರಿ ವರ್ಕಿಗೆ ಯೂಸ್ ಮಾಡ್ತೀವಲ್ಲ ಸ್ಟೋನ್ ಚೈನು, ಅದೇ ಸ್ಟೋನ್ ಚೈನ್ನ ಇಲ್ಲಿ ಗಮ್ ಮಾಡ್ತಾಯಿದ್ದೀನಿ. ಅದ್ರ ಒಂದು ಟೆಸಲಿಗೆ ನೀವು ಫಸ್ಟ್ ಅಳತೆ ನೋಡ್ಕೊಳ್ಳಿ ಎಷ್ಟು ಉದ್ದ ಬೇಕು ಚೈನು ಅಂತ. ಅಷ್ಟುದ್ದ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಅದು ವೈಟ್ ಸ್ಟೋನ್ ಚೈನು ತುಂಬ ಹೈಲೈಟ್ ಆಗಿ ಕಾಣುತ್ತೆ ರಿಯಲಾಗಿ ನೋಡೋಕ್ಕೆ. ವಿಡಿಯೋದಲ್ಲಿ ಅಷ್ಟು ಅದು ಶೈನಿಂಗು ತುಂಬ ಇದೆ, ಆದರೂ ಕಾಣಿಸ್ತಾ ಇಲ್ಲ. ನೋಡಿ ಈ ರೀತಿ ಗಮ್ ಮಾಡಿ ಇಟ್ಕೊಳ್ಳೋಣ. ಗಮ್ ಮಾಡಿ ನೀಟಾಗಿ ಅದಕ್ಕೊಂದು ಸ್ವಲ್ಪ ಸಪೋರ್ಟ್ ಮಾಡಿದರೆ ಕುತ್ಕೊಳ್ಳುತ್ತೆ. ನಾವೀಗ ಅದು ಕುತ್ಕೊಂಡು ಇದೇ ರೀತಿ ಎಲ್ಲವಕ್ಕೂ ಮಾಡಿಟ್ಕೊಂಡ್ರೆ ಸ್ಟೋನ್ ಚೈನು ಕೂಡ ಅಂಟಿಸಿಟ್ಕೊಬಿಟ್ರೆ ಎಲ್ಲದೂ ಕೂಡ ಅಂಟ್ಕೊಂಡಿರುತ್ತೆ. ಆಮೇಲೆ ನಾವು ಬೀಡ್ಸ್ ಹಾಕ್ಕೊಳ್ಳೋಣ. ನೋಡಿ ಈಗ ನಾನು ಒಂದು ನೀಡಲ್ಗೆ ಕಾಟನ್ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಕಾಟನ್ ಥ್ರೆಡ್ಡಿಗೆ ನಾಟ್ ಹಾಕಿಟ್ಕೊಂಡು ಅದನ್ನು ಕೆಳಗಿಂದ ಮೇಲೆ ಫಸ್ಟು ಪಾಸ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಆದಮೇಲೆ ನಾನು ಇಲ್ಲಿ ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ ಶುಗರ್ ಬೀಡ್ಸು. ಈ ರೀತಿ ಶುಗರ್ ಬೀಡ್ಸು ಅಂದರೆ ಆರಿ ವರ್ಕಿಗೆ ಯೂಸ್ ಮಾಡ್ತೀವಲ್ಲ ಆ ರೀತಿ ಶುಗರ್ ಬೀಡ್ಸು ಅವನ್ನ ಹಾಕಿ ನೀಡಲ್ನ ಮೇಲಿಂದ ಕೆಳಗಿಂದ ಮೇಲೆ ತಂದಾದಮೇಲೆ ಆ ದಾರಕ್ಕೆ ಬೀಡ್ಸನ್ನು ಹಾಕ್ಕೊಳ್ಳೋಣ. ಬೀಡ್ಸ್ ಹಾಕ್ಕೊಂಡು ಎಷ್ಟು ಅಳತೆ ಬೇಕು, ಎಷ್ಟು ಬೀಡ್ಸ್ ಬೇಕು ಅಂದರೆ ಅದು ಎಣಿಕೆ ಮಾಡೋಕ್ಕಾಗಲ್ಲ, ಹಂಗೆ ಹಾಕ್ಕೋಬೇಕು. ಸುಮ್ಮನೆ ಅಳತೆ ಹಿಡಿದು ನೋಡಿ ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಈಗ ಮೇಲಿಂದ ಕೆಳಗೆ ಈ ಕಡೆ ಎಂಡಲ್ಲಿ ದಾರನ ಪಾಸ್ ಮಾಡ್ಕೋಬೇಕು. ನೀಡಲ್ಲಿ ಪಾಸ್ ಮಾಡಿಕೊಂಡು ದಾರ ಕೆಳಗೆ ತೊಗೋಬೇಕು. ಅದು ಕೆಳಗೆ ಬೀಳುತ್ತೆ, ಆಮೇಲೆ ಗಮ್ ಮಾಡಿದ್ಮೇಲೆ ಕುತ್ಕೊಳ್ಳುತ್ತೆ. ದಾರನ ಲೂಸ್ ಬಿಡದೇ ಇರೋ ರೀತಿ, ಅಂದರೆ ದಾರ ಲೂಸ್ ಬಿಟ್ಟರೆ ನಾವು ಬೀಡು ಮಧ್ಯೆ ದಾರ ಕಾಣುತ್ತೆ. ಹಾಗಾಗಿ ಟೈಟಾಗಿ ಎಳ್ಕೊಂಡು ಹಿಂದ್ಗಡೆ ಒಂದು ನಾಟ್ ಹಾಕ್ಕೊಳ್ಳೋಣ. ಹಿಂದ್ಗಡೆ ಟೈಟಾಗಿ ಎಳೆದು ನಾಟ್ ಹಾಕ್ಕೊಂಡ್ರೆ ಸೆಕ್ಯೂರ್ ಆಗುತ್ತೆ. ಇನ್ನೊಂದು ನಾಟ್ ಹಾಕ್ಕೊಳ್ಳಿ, ಬಿಚ್ಕೊಳ್ದೇ ಇರುತ್ತೆ. ನೋಡಿ ಈ ರೀತಿ ರೆಡಿಯಾಗಿದೆ. ಈಗ ಅದು ಬೀಳುತ್ತಲ್ವ, ಅದಕ್ಕೆ ನಾವು ಆ ಸ್ಟೋನ್ ಚೈನ್ ಸುತ್ತಲೂ ಒಂದು ಸ್ವಲ್ಪ ಗಮ್ ಪೇಸ್ಟ್ ಮಾಡೋಣ. ಸ್ಟೋನ್ ಚೈನ್ ಮೇಲೆ ಗಮ್ ಬರದೇ ಇರೋ ರೀತಿ ಹಾಕ್ಕೊಳ್ಳಿ. ಸ್ಟೋನ್ ಚೈನ್ ಮೇಲೆ ಗಮ್ ಬಿದ್ದರೆ ಸ್ಟೋನ್ ಚೈನು ಕಲರು ಅಂದರೆ ಅದು ಶೈನಿಂಗು ಕಡಿಮೆ ಆಗುತ್ತೆ, ಡಿಮ್ ಆಗುತ್ತೆ. ಸೊ ಹಂಗಾಗಿ ಅದರ ಸುತ್ತಲೂ ಹಾಕ್ಕೊಳ್ಳಿ ನೋಡಿಕೊಂಡು. ಈಗ ಅದನ್ನು
ನಾವೇನೀಗ ಬೀಡ್ಸ್ ಹಾಕಿದ್ದೀವೋ ಅದನ್ನು ಅದ್ರ ಮೇಲೆ ಹಂಗೆ ಪ್ರೆಸ್ ಮಾಡಿದರೆ ಹಾಗೆ ಕೂತ್ಕೊಳ್ಳುತ್ತೆ ನೀಟಾಗಿ. ನೋಡಿ ಈ ರೀತಿ ಬರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿಲ್ಲ ವೀಕ್ಷಕರೇ, ಸುಮ್ಮನೆ ಹೇಳ್ತಿದ್ದೀನಿ ಅಂದ್ಕೋಬೇಡಿ, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ವೀಕ್ಷಕರೇ. ನೆಕ್ಸ್ಟು ನಾನು ಯಾರಿಗಾದರೂ ಪ್ರಿಫರ್ ಮಾಡಿದರೆ ಈ ಡಿಸೈನ್ ಪ್ರಿಫರ್ ಮಾಡ್ತೀನಿ, ಅಷ್ಟು ಚೆನ್ನಾಗಿದೆ. ಮತ್ತು ಕ್ರೋಶಾ ವರ್ಕು ಗೊತ್ತಿಲ್ಲದೆ ಇರೋರು ಕೂಡ ಇಷ್ಟು ಗ್ರ್ಯಾಂಡಾಗಿರೋ ಡಿಸೈನ್ನ ರೆಡಿ ಮಾಡ್ಕೋಬೋದು ಬ್ರೈಡಲ್ ಸೀರೆಗೆ. ನೋಡಿ ನಾನು ಇನ್ನೊಂದು ಕುಚ್ಚಿಗೂ ಕೂಡ ಆಲ್ರೆಡಿ ಸ್ಟೋನ್ ಅಂಟಿಸಿ ಕೈ ಬಿಟ್ಟಿದ್ದೀನಿ, ಡ್ರೈ ಆಗಿದೆ. ನೋಡಿ ಈ ರೀತಿ ಬಂದಿದೆ. ನೆಕ್ಸ್ಟ್ ನಾನು ಇನ್ನೊಂದಕ್ಕೆ ಬರೀ ಬೀಡ್ಸ್ ಹಾಕೋದು ತೋರಿಸ್ತೀನಿ. ಸ್ಟೋನ್ ಚೈನ್ ಅಂಟಿಸಿ ಕೈ ಬಿಟ್ಟಿದ್ದೀನಿ, ಯಾಕಂದರೆ ಅದು ಡ್ರೈ ಆಗಲಿ ಅಂತ. ನಾನೀಗ ಬೀಡ್ಸನ್ನು ದಾರನ ಕೆಳಗಿಂದ ಮೇಲೆ ತೊಗೊಂಡು ಅದಕ್ಕೆ ಬೀಡ್ಸ್ ಹಾಕಿ ಕರೆಕ್ಟ್ ಅಳತೆ ನೋಡಿಕೊಂಡು ಎಷ್ಟು ಬೀಡ್ಸ್ ಬೇಕು ಅಂತ ನಾವು ಈಗ ಅದ್ರ ಪಕ್ಕದಲ್ಲಿ ಸ್ಟೋನ್ ಚೈನ್ ಪಕ್ಕದಲ್ಲಿ ಮೇಲಿಂದ ಕೆಳಗೆ ನೀಡಲ್ ಹಾಕಿ ದಾರ ಎಳ್ಕೊಂಡು ಬಟ್ಟೆನ ತಿರುಗಿಸಿ ಅಲ್ಲಿ ಒಂದು ನೀಟಾಗಿ ಟೈಟಾಗಿ ಬರೋಂಗೆ ನಾಟ್ ಹಾಕ್ಕೊಳ್ಳೋಣ, ಲೂಸ್ ಬರದೇ ಇರೋ ರೀತಿ. ಇನ್ನೊಮ್ಮೆ ಹಾಕ್ಕೊಳ್ಳೋಣ, ಟೈಟಾಗಿ ಕುತ್ಕೊಳ್ಳುತ್ತೆ. ಟೈಟಾಗಿ ಎಳೆಯೋಣ, ಎಳೆದು ದಾರನ ಕಟ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ಳೋಣ. ಇದೇ ರೀತಿ ಮಾಡ್ಕೋಬೇಕು ವೀಕ್ಷಕರೇ. ಈಗ ಇದಕ್ಕೂ ಕೂಡ ನಾವು ಗಮ್ ಹಾಕ್ಕೊಳ್ಳೋಣ. ಗಮ್ ಹಾಕಿದರೆ ಸಿಲ್ಕ್ ಸೀರೆಗೆ ನೀಟಾಗಿ ಹಾಕ್ಕೊಳ್ಳಿ, ಆಚೆ ಈಚೆ ಬರ್ದಂಗೆ. ಏನೂ ಆಗಲ್ಲ, ಅಷ್ಟೊಂದೇನು ಕಾಣಲ್ಲ ಡ್ರೈ ಆದಮೇಲೆ, ಆದರೂ ಕೂಡ ಕಾಣಿಸ್ದೇ ಇರೋ ರೀತಿ ನೀಟಾಗೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಫಿನಿಶಿಂಗ್ ನೀಟಾಗಿ ಬಂದಿದೆ. ಬೀಡ್ಸು ಆರಿ ವರ್ಕು ಶುಗರ್ ಬೀಡ್ಸ್ ಇದೆಯಲ್ಲ, ತುಂಬ ಹೈಲೈಟ್ ಆಗ್ತಾಯಿದೆ. ಸ್ಟೋನ್ ಚೈನು ಕೂಡ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆಮೇಲೆ ಇದು ಕುಚ್ಚು ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಓಪನ್ ಮಾಡಿಲ್ಲ ನಾವು, ಹಾಗೆ ಸುತ್ತಿದ್ದೀವೋ ಹಾಗೆ ಫೋಲ್ಡಿಂಗ್ ಹೆಂಗಿದೆಯೋ ಹಂಗೆ ಇದೆ. ಎರಡು ಸೈಡು ಡಬಲ್ ಫೋಲ್ಡಿಂಗ್ ಬಂದಿದೆ, ಹಂಗಾಗಿ ನೋಡಿ ಈ ರೀತಿ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ನಾನೊಂದು ಸ್ವಲ್ಪ ಡಿಸೈನ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಡಿಸೈನ್ ಮೇಲ್ಗಡೆ ಒಂದು ಬೀಡನ್ನು ಸ್ಟಿಚ್ ಮಾಡಿದ್ದೀನಿ ಹಾಗೆ ದಾರದಲ್ಲಿ. ಮತ್ತು ಆ ದಾರ ನಾಟ್ ಹಾಕಿದ್ವಲ್ಲ ಸೆಕ್ಯೂರ್ ಮಾಡೋಕ್ಕೆ ಟೆಸಲ್ಗೆ, ಅದ್ರ ಮೇಲೆ ಒಂದು ಸ್ಟೋನ್ ಅಂಟಿಸಿದ್ದೀನಿ. ತುಂಬ ಲುಕ್ಕಾಗಿ ಕಾಣುತ್ತೆ ವೀಕ್ಷಕರೇ, ಎಷ್ಟು ಗ್ರ್ಯಾಂಡ್. ನಾನೇ ಹಾಕೋದಕ್ಕಿಂತ ಮುಂಚೆ ನನಗೆ ಗೊತ್ತಿರಲಿಲ್ಲ ಇಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೀಕ್ಷಕರೇ, ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.